दिल्ली हायकोर्टाच्या चौकशीच्या नावाखाली एका वृद्ध महिलेला धमकावून तब्बल 10 दिवस व्हिडिओ कॉलवर नजर ठेवत 15 लाख रुपयांची फसवणूक केल्याची माहिती शहर पोलीस आयुक्त भूषण बोरसे यांनी दिली। बेळगावमध्ये पत्रकारांशी बोलताना त्यांनी ही माहिती दिली। भाग्यनगर येथील 83 वर्षीय विजया उप्पीन यांनी शहर सायबर गुन्हे शाखेत तक्रार दाखल केली आहे। अज्ञात व्यक्तींनी विजया उप्पीन यांना फोन करून स्वतःला दिल्ली हायकोर्टाचे न्यायाधीश व तपास अधिकारी असल्याचे सांगितले। त्यानंतर त्यांच्या विरोधात गंभीर गुन्हा दाखल झाल्याचे सांगून चौकशी सहकार्य करण्यासाठी मानसिक दबाव आणण्यात आला। पुढे सुमारे 10 दिवस सतत व्हिडिओ कॉलद्वारे संपर्क ठेवत त्यांच्या प्रत्येक हालचालीवर लक्ष ठेवण्यात आले। या दरम्यान त्यांच्या बँक खात्यांची माहिती, फिक्स्ड डिपॉझिट, बचत खाते तसेच घरातील दागिन्यांबद्दल सविस्तर माहिती घेण्यात आली। ಬೆಳಗಾವಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ದಾಖಲು ಮಾಡಲಾಗಿದೆ। ಇದರಲ್ಲಿ ನೊಂದವರು ಶ್ರೀಮತಿ ವಿಜಯ ಶಿವಶಂಕರ್ ಇದ್ದಾರೆ। ಇವರು 83 ಇಯರ್ ಓಲ್ಡ್ ಡಾಕ್ಟರ್ ಇದ್ದಾರೆ। ಇವರಿಗೆ ಒಂದಿನ ಒಂದು ವಿಡಿಯೋ ಕಾಲ್ ಬಂತು। ಅದರಲ್ಲಿ ಆ ಆರೋಪಿ ನಿಮ್ಮ ಮೇಲೆ ಒಂದು ಹೈಕೋರ್ಟ್ದು ಎನ್ಕ್ವೈರಿ ಆಗ್ತಾ ಇದೆ, ಆ ಕಾಲ್ನಲ್ಲಿ ದಿಲ್ಲಿ ಹೈಕೋರ್ಟ್ ಅವರು ತೋರಿಸಿದ್ದಾರೆ, ಒಂದು ಜಡ್ಜ್ ಇವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಮತ್ತು ಆ ಭಯ ಅವರಿಗೆ ಕೊಟ್ಟು ಅವರಿಂದ 2 ಕಂತದಲ್ಲಿ 18 ಲಕ್ಷ ಅವರು ತಗೊಂಡಿದ್ದಾರೆ। ಇದು ಈ ವರ್ಷ ಆಗಿದ್ದ 3ನೇ ಅಥವಾ 4ನೇ ಡಿಜಿಟಲ್ ಅರೆಸ್ಟ್ ಘಟನೆ ನಮ್ಮ ಬೆಳಗಾವಿ ನಗರದಲ್ಲಿ। ಜನರಲಿ ಇದರಲ್ಲಿ ಸೀನಿಯರ್ ಸಿಟಿಸನ್ ಯಾರಿದ್ದಾರೆ ಅವರೂನೇ ವಿಕ್ಟಿಮ್ ಆಗ್ತಾ ಇದ್ದಾರೆ। ಅವರು ಕೂಡ ಜನರಲಿ ಒಂಟಿಯಾಗಿ ಯಾರಿರ್ತಾರೆ ಅವರು ವಿಕ್ಟಿಮ್ ಆಗ್ತಾ ಇದ್ದಾರೆ। ನಮ್ಮದು ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಬೆಳಗಾವಿ ನಗರದಲ್ಲಿ ಇರೋದು ಸೀನಿಯರ್ ಸಿಟಿಸನ್ಗೆ ಕೋರಿಕೆ ಇದೆ, ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಥರ ಪ್ರಾವಧಾನ ಇಲ್ಲ। ನಿಮಗೆ ಈ ಥರ ಯಾರು ಕರೆ ಮಾಡಿದರೆ ತಕ್ಷಣವೇ ನೀವು ನಿಯರೆಸ್ಟ್ ನಿಮ್ಮ ಹತ್ತಿರ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ಇಲ್ಲಾಂದರೆ 112ಗೆ ಕರೆ ಮಾಡಿ, ನಮ್ಮ ಸಿಬ್ಬಂದಿ ನಿಮ್ಮ ಹತ್ರ ಬರ್ತಾರೆ ಮತ್ತು ಆ ಕಾಲ್ ನೀವು ಬರೀ ಕಟ್ ಮಾಡಬೇಕು। ಅದಕ್ಕೆ ಒಂದೇ ಸೊಲ್ಯೂಷನ್ ಇದೆ, ಆ ವಿಡಿಯೋ ಕಾಲ್ ನೀವು ಕಟ್ ಮಾಡಿ ಅಷ್ಟೇ। ನಿಮ್ಮ ಥರ ಸೀನಿಯರ್ ಸಿಟಿಸನ್ಗೆ ಈ ಥರ ದಿಲ್ಲಿಯಿಂದ ಫೋನ್ ಮಾಡಿಕೊಂಡು ಯಾರು ದಸ್ತಗಿರಿ ಮಾಡಲ್ಲ, ಏನು ಮಾಡಲ್ಲ। ಸೊ ಅಷ್ಟೇ ವಿಶ್ವಾಸ ಇರಲಿ, ನಾವು ನಿಮ್ಮ ಸೇವೆಗಾಗಿ ಇದ್ದೀವಿ। ದಯವಿಟ್ಟು ಈ ಡಿಜಿಟಲ್ ಅರೆಸ್ಟ್ಗೆ ನೀವು ವಿಕ್ಟಿಮ್ ಆಗಬೇಡಿ। ಧನ್ಯವಾದಗಳು। ದಿಲ್ಲಿ ಹೈಕೋರ್ಟಿಂದ ನಿಮ್ಮ ಎನ್ಕ್ವೈರಿ ನಡ್ತಾ ಇದೆ, ನಮ್ಮ ಜಡ್ಜ್ ಸಾಹೇಬರು ಇದ್ದಾರೆ, ಅವರು ಏನು ಫುಲ್ ಸೀನ್ಗೆ ರೆಡಿ ಮಾಡ್ತಾರೆ, ಜಡ್ಜ್ ಥರ ಕೂತಿರ್ತಾರೆ। ಸೊ ಅವರು ಸ್ವಲ್ಪ ಆರ್ಟಿಸ್ಟ್ ಇದ್ದಾರೆ, ಈ ಕ್ರಿಮಿನಲ್ಸ್ ಎಲ್ಲ ಅದು ಬಳಸ್ತಾ ಇದ್ದಾರೆ। थँक यू। पैसे ट्रान्सफर केल्यानंतरही काही दिवस आरोपी संपर्कात होते, मात्र त्यानंतर त्यांनी संपर्क तोडला। त्यामुळे संशय आल्याने कुटुंबियांनी तपास केला असता ही सायबर फसवणूक असल्याचं उघडकीस आलं। विनोद कोलकार, KMM मराठी, बेळगाव। ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ। BS Channabasappa and Sons, The Textile Mall, Tilakvadi, Belagavi.